ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comನ ಮತ್ತೊಂದು ಥ್ರಿಲ್ಲರ್ ಎಪಿಸೋಡ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಳೆದ ವರ್ಷ ಇರಾನ್ನ ಅತ್ಯುನ್ನತ ಪರಮಾಣು ವಿಜ್ಞಾನಿಯನ್ನ ಒಂದು ಟಾಪ್ ಸೀಕ್ರೆಟ್ ಆಪರೇಷನ್ ಮೂಲಕ ಹತ್ಯೆ ಮಾಡಲಾಗಿತ್ತು. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಈ ಕೆಲಸ ಮಾಡಿದೆ ಅನ್ನೋದು ಸ್ಪಷ್ಟವಾಗಿತ್ತು. ಆದರೆ ಅಷ್ಟೊಂದು ಭದ್ರತೆ ಇದ್ದ ವ್ಯಕ್ತಿಯನ್ನ ಇಸ್ರೇಲ್ ಹೊಡೆದು ಹಾಕಿದ್ದು ಹೇಗೆ ಅನ್ನೋದು ಮಾತ್ರ ರಹಸ್ಯವಾಗಿ ಉಳಿದಿತ್ತು. ಆದರೆ ಈಗ ಆ ಸ್ಫೋಟಕ ರಹಸ್ಯ ಬಯಲಾಗಿದೆ. ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಈ ಬಗ್ಗೆ ವರದಿ ಮಾಡಿದ್ದು, ರೊಬೋಟಿಕ್ ಟೆಕ್ನಾಲಜಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಇಸ್ರೇಲ್ ಹೇಗೆ ಇರಾನ್ನ ಟಾಪ್ ಅಣ್ವಸ್ತ್ರ ವಿಜ್ಞಾನಿಯನ್ನ ಮುಗಿಸ್ತು ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ಟಿದೆ. ನಾವು ಕೂಡ ಒಂದೆರಡು ದಿನಗಳ ಹಿಂದೆಯೇ ಈ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಇತರ ಸಾಕಷ್ಟು ಬೆಳವಣಿಗೆಗಳು ಆದ ಪರಿಣಾಮ ಇದು ಪೆಂಡಿಂಗ್ ಆಗೋಯಿತು. ಲೇಟ್ ಆದರೂ ಪರವಾಗಿಲ್ಲ. ಇಸ್ರೇಲ್ ತನ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಮೂಲಕ ನಡೆಸಿದ ಅತಿ ಭಯಂಕರ ಆಪರೇಷನ್ ಬಗ್ಗೆ ನಿಮಗೆ ಮಾಹಿತಿ ಕೊಡಲೇಬೇಕು ಅಂತ ಈ ವರದಿಯನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಇದರಲ್ಲಿ ಇಸ್ರೇಲ್, ಮೊಸಾದ್ ಮತ್ತು ಆ ದೇಶದ ಯಾರೂ ಊಹಿಸಲು ಸಾಧ್ಯವಾಗದ ಅಲ್ಟ್ರಾ ಮಾಡರ್ನ್ ಟೆಕ್ನಾಲಜಿ ವಿಚಾರ ಬರುತ್ತೆ. ಅಮೆರಿಕ ಮತ್ತು ಅಲ್ಲಿನ ಗುಪ್ತಚರ ಸಂಸ್ಥೆ CIA, ಇರಾನ್ ಮತ್ತು ಅದರ ಅತ್ಯುನ್ನತ ಭದ್ರತಾ ಸಂಸ್ಥೆ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್, ಈ ಎಲ್ಲರೂ ಹಾಗೂ ಈ ಎಲ್ಲ ಅಂಶಗಳು ಈ ವರದಿಯಲ್ಲಿ ಬರ್ತವೆ. ಸೊ ಕಡೆ ತನಕ ಗಮನ ಕೊಟ್ಟು ನೋಡ್ತಾ ಹೋಗಿ. ಸ್ನೇಹಿತರೆ, ಆ ದಿನ ಇರಾನ್ನ ಅತ್ಯುನ್ನತ ಪರಮಾಣು ವಿಜ್ಞಾನಿ ಮೊಹಸಿನ್ ಫಕ್ರಿಜಾದೆ ಎಂದಿನಂತೆ ಸೂರ್ಯೋದಯಕ್ಕೂ 1 ಗಂಟೆ ಮೊದಲೇ ಎದ್ದು ತಮ್ಮ ಡೈಲಿ ರುಟೀನ್ ಭಾಗವಾದ ಇಸ್ಲಾಮಿಕ್ ಫಿಲಾಸಫಿಯ ಅಧ್ಯಯನ ಆರಂಭ ಮಾಡಿದರು. ಅದೇ ದಿನ ಮಧ್ಯಾಹ್ನದ ನಂತರ ಅವರು ಕ್ಯಾಸ್ಪಿಯನ್ ಸಮುದ್ರ ತೀರದ ತಮ್ಮ ರಜಾ ದಿನದ ಬಂಗಲೆಯಿಂದ ಹೊರಗೆ ಹೊರಡಬೇಕಾಗಿತ್ತು. ಎಲ್ಲಿಗೆ? ತಮ್ಮ ಪತ್ನಿಯ ಜೊತೆ ರಾಜಧಾನಿ ತೆಹರಾನ್ನ ಪೂರ್ವದಲ್ಲಿರೋ ಅಬ್ಜಾರ್ಡ್ ಅನ್ನೋ ಟೌನ್ ಕಡೆ ಪ್ರಯಾಣ ಶುರು ಮಾಡಬೇಕಾಗಿತ್ತು. ಅಲ್ಲಿ ದಂಪತಿ ತಮ್ಮ ವೀಕೆಂಡ್ ಕಳೆಯುವ ಪ್ಲಾನ್ ಮಾಡಿದರು. ಇರಾನ್ ಗುಪ್ತಚರ ಸಂಸ್ಥೆಗಳು ಮೊಹಸಿನ್ ಫಕ್ರಿಜಾದೆ ಅವರಿಗೆ ದಾಳಿ ಆಗಬಹುದು ಅಂತ ಎಚ್ಚರಿಕೆ ಕೊಟ್ಟಿದ್ರು. ಆದರೆ ಫಕ್ರಿಜಾದೆ ಇದಕ್ಕೆಲ್ಲ ಕೇರ್ ಮಾಡಲೇ ಇಲ್ಲ. ಪರಮ ಶತ್ರು ಇರಾನ್ ಪರಮಾಣು ಸ್ಫೋಟಕಗಳನ್ನು ತಯಾರಿಸೋಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋದು ಇಸ್ರೇಲ್ಗೆ ಚೆನ್ನಾಗಿ ಗೊತ್ತಿತ್ತು. ಹಾಗೆ ಇಡೀ ಇರಾನ್ ಪರಮಾಣು ಸ್ಫೋಟಕ ತಯಾರಿ ಯೋಜನೆಯ ಮಾಸ್ಟರ್ ಮೈಂಡ್ ಈ ಮೊಹಸಿನ್ ಫಕ್ರಿಜಾದೆ ಅನ್ನೋದು ಕೂಡ ಇಸ್ರೇಲ್ ಕನ್ಫರ್ಮ್ ಮಾಡಿಕೊಂಡಿತ್ತು. ಇದೇ ಕಾರಣಕ್ಕಾಗಿ ಕಳೆದ 14 ವರ್ಷಗಳಿಂದ ಅತ್ಯಂತ ತಾಳ್ಮೆಯ ಬೇಟೆಗಾರನಂತೆ ಅವಕಾಶಕ್ಕಾಗಿ ಕಾದು ಕುಳಿತಿತ್ತು ಇಸ್ರೇಲ್. ಆದರೆ ಮೊಹಸಿನ್ ಫಕ್ರಿಜಾದೆ ಮಾತ್ರ ನನ್ನ ಮೇಲೆ ಇಂತಹ ಲೆಕ್ಕವಿಲ್ಲದಷ್ಟು ಹತ್ಯಾ ಪ್ರಯತ್ನಗಳು ಆಗು ಹೋಗಿವೆ, ಇದೇನು ಹೊಸ್ತಲ್ಲ ಬಿಡಿ ಅಂತ ನೆಗ್ಲೆಕ್ಟ್ ಮಾಡ್ತಾ ಬಂದಿದ್ರು. ಇತ್ತೀಚೆಗೆ ಸರ್, ಗುಂಡು ನಿರೋಧಕ ಹಾಗೂ ಸ್ಫೋಟಕ ನಿರೋಧಕ ಆರ್ಮರ್ಡ್ ವಾಹನದಲ್ಲಿ ಕುಳಿತುಕೊಳ್ಳಿ, ನಾವೇ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ, ನಿಮಗೆ ಎಲ್ಲಿಗೆ ಹೋಗ್ಬೇಕು ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಭದ್ರತಾ ಸಿಬ್ಬಂದಿ ಎಷ್ಟು ಹೇಳಿದ್ರು ಅವ್ರು ಕೇಳಲೇ ಇಲ್ಲ. ನೀವು ಬೇಕಾದರೆ ಫಾಲೋ ಮಾಡ್ಕೊಂಡು ಬನ್ನಿ, ನನ್ನ ಕಾರ್ನಲ್ಲಿ ನಾನು ನನ್ನ ಹೆಂಡತಿ ಮಾತ್ರ ಇರ್ತೀವಿ, ನಾನೇ ಡ್ರೈವ್ ಮಾಡ್ತೀನಿ ಅಂತ ಹೇಳಿ ಸೀದಾ ತಮ್ಮ ಕಪ್ಪು ಬಣ್ಣದ ನಿಸಾನ್ ಟಿಯಾನಾ ಸೆಡಾನ್ ಕಾರು ಏರಿಬಿಟ್ರು ಮೊಹಸಿನ್ ಫಕ್ರಿಜಾದೆ. ಅದು 27ನೇ ತಾರೀಕು ನವೆಂಬರ್ ತಿಂಗಳು 2020, ವಾರ ಶುಕ್ರವಾರ, ಮಠ ಮಧ್ಯಾಹ್ನ. ಮುಂದೇನಾಯಿತು ಅಂತ ತಿಳಿದುಕೊಳ್ಳೋ ಮುನ್ನ ನಿಮ್ಮ ಕುತೂಹಲವನ್ನು ಸ್ವಲ್ಪ ಹೋಲ್ಡ್ ಮಾಡ್ಕೊಳ್ಳಿ, ತಡೆದು ಹಿಡಿದುಕೊಳ್ಳಿ. ಒಂಚೂರು ಹಿನ್ನೆಲೆ ಹಾಗೂ ಈ ದಾಳಿಯ ತಯಾರಿ ಬಗ್ಗೆ ಹೇಳಲೇಬೇಕು. ಮೊದಲಿಗೆ 2004ನೇ ಇಸವಿಯ ಟೈಮ್ನಿಂದನೇ ಇಸ್ರೇಲ್ ತನ್ನ ವಿದೇಶಿ ಗುಪ್ತಚರ ಸಂಸ್ಥೆ ಮೊಸಾದ್ಗೆ ಒಂದು ದೊಡ್ಡ ಟಾಸ್ಕ್ ಕೊಟ್ಟಿತ್ತು. ಅಟ್ ಎನಿ ಕಾಸ್ಟ್ ಏನು ಬೇಕಾದರೂ ಮಾಡಿ ಪರವಾಗಿಲ್ಲ, ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದದ ರೀತಿಯಲ್ಲಿ ಮಾಡಬೇಕಷ್ಟೆ, ಏನು ಬೇಕಾದರೂ ಮಾಡಿ. ಅದಕ್ಕೆ ವಿಜ್ಞಾನಿಗಳ ಹತ್ಯೆ, ಇರಾನ್ ಪರಮಾಣು ಸ್ಥಾವರಗಳ ಮೇಲೆ ದಾಳಿ, ಏನು ಬೇಕಾದರೂ ಮಾಡಿ, ಯಾವುದೇ ಕಾರಣಕ್ಕೂ ಇರಾನ್ ಕೈಗೆ ಪರಮಾಣು ಶಸ್ತ್ರಾಸ್ತ್ರ ಸಿಗಲೇಬಾರ್ದು ಅಷ್ಟೇ ಅನ್ನೋದು ಮೊಸಾದ್ಗೆ ಇಸ್ರೇಲ್ ಸರ್ಕಾರ ಕೊಟ್ಟ ಆದೇಶ ಆಗಿತ್ತು. ಇರಾನ್ ಕೈಗೆ ಅಣ್ವಸ್ತ್ರ ಸಿಕ್ಕಿಬಿಟ್ರೆ ಇಡೀ ಮಿಡಲ್ ಈಸ್ಟ್ನಲ್ಲಿ ಇರಾನ್ ಅಬ್ಬರ ತಡೆಯೋದು ಆಮೇಲೆ ತುಂಬ ಕಷ್ಟ ಆಗುತ್ತೆ. ಹಾಗೂ ಈ ಇಡೀ ಭಾಗದಲ್ಲಿ ಇಸ್ರೇಲ್ನ ಸೂಪರ್ ಪವರ್ ಸ್ಟೇಟಸ್ಗೆ ಪೆಟ್ಟು ಬೀಳುತ್ತೆ ಅನ್ನೋದು ಇಸ್ರೇಲ್ ಚಿಂತೆಯಾಗಿತ್ತು. ಸೊ ಸರ್ಕಾರದ ಈ ಆದೇಶವನ್ನು ಸ್ವೀಕರಿಸಿದ ಮೊಸಾದ್ ಒಂದಾದ ಮೇಲೊಂದರಂತೆ ಸೈಬರ್ ದಾಳಿ ಮಾಡೋದು, ಇರಾನ್ ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡೋದು, ಒಬ್ಬೊಬ್ಬರೇ ಇರಾನ್ ಪರಮಾಣು ತಜ್ಞರ ಹತ್ಯೆ ಇತ್ಯಾದಿಗಳನ್ನು ಮಾಡಿಕೊಂಡು ಬಂದಿತ್ತು. ಆದರೆ ಒಂದು ಟಾರ್ಗೆಟ್ ಮಾತ್ರ ಹಿಟ್ ಮಾಡೋಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಅದೇ ಟಾಪ್ ಇರಾನಿಯನ್ ನ್ಯೂಕ್ಲಿಯರ್ ಸೈಂಟಿಸ್ಟ್ ಮೊಹಸಿನ್ ಫಕ್ರಿಜಾದೆ.
2009ರಲ್ಲಿ ರಾಜಧಾನಿ ತೆಹರಾನ್ನಲ್ಲೇ ಇವರ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು. ಆದರೆ ಕಡೆ ಗಳಿಗೆಯಲ್ಲಿ ಇರಾನ್ಗೆ ವಿಚಾರ ಮೊದಲೇ ಗೊತ್ತಾಗ್ಬಿಟ್ಟಿದೆ ಅಂತ ಇಸ್ರೇಲ್ಗೆ ಮಾಹಿತಿ ಬಂತು. ಹೀಗಾಗಿ ಲಾಸ್ಟ್ ಮೂಮೆಂಟ್ನಲ್ಲಿ ಆಪರೇಷನ್ ಕ್ಯಾನ್ಸಲ್ ಮಾಡಲಾಗಿತ್ತು. ಹೀಗಾಗಿ ಈ ಸಲ ಒಂದು ಹೊಸ ಪ್ರಯೋಗ ಮಾಡೋಕೆ ಇಸ್ರೇಲ್ ಮುಂದಾಗಿತ್ತು. ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೊಸಾದ್ ಪರವಾಗಿ ಕೆಲಸ ಮಾಡುವ ಇರಾನ್ ಏಜೆಂಟ್ಗಳು ಒಂದು ನೀಲಿ ಬಣ್ಣದ ನಿಸಾನ್ ಜಾಮ್ಯಾದ್ ಪಿಕಪ್ ಟ್ರಕ್, ಇದು ಸಣ್ಣದು, ಅದನ್ನು ಅಬ್ಜಾರ್ ಟೌನ್ಗೆ ಹೈವೇನ ಕನೆಕ್ಟ್ ಮಾಡುವ ದಾರಿಯಲ್ಲಿ ರೋಡ್ ಸೈಡ್ ಪಾರ್ಕ್ ಮಾಡಿದರು. ಟ್ರಕ್ ಹಿಂದೆ ಟಾರ್ಪಾಲಿನ್ ಮುಚ್ಚಲಾಗಿತ್ತು. ಅದರ ಕೆಳಗೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್, ಟಾರ್ಪಾಲಿನ್ ನೋಡಿದ್ರೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಕಾಣೋ ಥರ, ಅದರ ಕೆಳಗೆ ಆ ಮೆಟೀರಿಯಲ್ ಕೆಳಗೆ 7.62 mm ಸ್ನೈಪರ್ ಮಷೀನ್ ಗನ್ ಇಡಲಾಗಿತ್ತು. ಸ್ನೇಹಿತರಲ್ಲಿ ನಿಜ ಹೇಳಬೇಕು ಅಂದರೆ ಮೊಹಸಿನ್ ಫಕ್ರಿಜಾದೆ ಹತ್ಯೆಗೆ ಬಹಳ ಹಿಂದಿನಿಂದಲೇ ಸಂಚು ರೂಪಿಸಲಾಗಿತ್ತು. 2019ರ ಅಂತ್ಯದಲ್ಲಿ ಹಾಗೂ 2020ರ ಆರಂಭದಲ್ಲಿ ಇಸ್ರೇಲಿ ಗುಪ್ತಚರ ಸಂಸ್ಥೆ ಮೊಸಾದ್ ಮುಖ್ಯಸ್ಥ ಯಾಸಿ ಕೊಹೆನ್ ಮತ್ತು ಅವರ ಟೀಮ್ ಹಾಗೂ ಹೈ ರ್ಯಾಂಕಿಂಗ್ ಅಮೆರಿಕನ್ ಅಧಿಕಾರಿಗಳು, ಅಂದಿನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಅಂದಿನ ಸೆಕ್ರೆಟರಿ ಆಫ್ ಸ್ಟೇಟ್ ಮೈಕ್ ಪಾಂಪಿಯೋ ಹಾಗೂ ಅಂದಿನ ಅಮೆರಿಕದ CIA ಡೈರೆಕ್ಟರ್ ಗಿನಾ ಹ್ಯಾಸ್ಪೆಲ್ ಸಾಲು ಮೀಟಿಂಗ್ಗಳನ್ನು ಮಾಡಿದರು ಸೀಕ್ರೆಟ್ ಆಗಿ. ಇದಕ್ಕೂ ಮೊದಲು 2012ರಲ್ಲಿ ಮೊಹಸಿನ್ ಫಕ್ರಿಜಾದೆ ಮುಗಿಸ್ಬಿಡ್ತೀವಿ ಅಂತ ಹೊರಟೇ ಬಿಟ್ಟಿತ್ತು ಮೊಸಾದ್. ಆದರೆ ಆಗ ಅಮೆರಿಕ ಮತ್ತು ಇರಾನ್ ನಡುವೆ ಪರಮಾಣು ಒಪ್ಪಂದ ಸಂಬಂಧ ಮಾತುಕತೆ ನಡೀತಾ ಇತ್ತು. ಮುಂದೆ 2015ರಲ್ಲಿ ಬರಾಕ್ ಒಬಾಮಾ ನೇತೃತ್ವದಲ್ಲಿ ಒಪ್ಪಂದಕ್ಕೆ ಸೈನ್ ಕೂಡ ಹಾಕಲಾಗಿತ್ತು. ಆದರೆ ಟ್ರಂಪ್ ಬಂದ ಬಳಿಕ ಈ ಒಪ್ಪಂದ ಬಿದ್ದು ಹೋಯ್ತಲ್ಲ. ಹೀಗಾಗಿ ಇಸ್ರೇಲ್ ಈಗಲಾದರೂ ಆಪರೇಷನ್ ಪೂರ್ಣಗೊಳಿಸೋಣ ಅಂತ ಹಠ ತೊಟ್ಟಿತ್ತು. 2020ರ ಫೆಬ್ರವರಿಯಲ್ಲಿ ಇಸ್ರೇಲ್ಗೆ ಅಮೆರಿಕವು ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತು. ಆದರೆ ಇಸ್ರೇಲ್ ಮುಂದೆ ಅತ್ಯಂತ ಕಠಿಣ ದಾರಿ ಇತ್ತು. ಯಾಕಂದರೆ ಬಾಗ್ದಾದ್ನಲ್ಲಿ ಅಮೆರಿಕ ಇರಾನ್ನ ಮೇಜರ್ ಜನರಲ್ ಕಾಸಿಂ ಸೊಲೆಮನಿಯನ್ನು ಏರ್ ಸ್ಟ್ರೈಕ್ ಮಾಡಿ ಹತ್ಯೆ ಮಾಡಿದ ಬಳಿಕ ಇರಾನ್ ಎಚ್ಚೆತ್ತುಕೊಂಡಿತ್ತು. ವಿಶೇಷವಾಗಿ ತನ್ನ ಟಾಪ್ ಪರಮಾಣು ವಿಜ್ಞಾನಿ ಮೊಹಸಿನ್ ಫಕ್ರಿಜಾದೆ ಖಂಡಿತ ಹಿಟ್ ಲಿಸ್ಟ್ನಲ್ಲಿ ಇದ್ದಾರೆ ಅನ್ನೋದು ಇರಾನ್ಗೆ ಗೊತ್ತಿತ್ತು. ಹೀಗಾಗಿ ಅವರ ಭದ್ರತೆಯನ್ನು ವಿಪರೀತ ಹೆಚ್ಚು ಮಾಡಿತ್ತು ಇರಾನ್ ರೆವಲ್ಯೂಷನರಿ ಗಾರ್ಡ್ನ ಅನ್ಸಾರ್ ಯೂನಿಟ್ಗೆ ಮೊಹಸಿನ್ ಫಕ್ರಿಜಾದೆ ರಕ್ಷಣೆಯ ಜವಾಬ್ದಾರಿ ಕೊಡಲಾಗಿತ್ತು. ಈ ಯೂನಿಟ್ ಅತ್ಯಾಧುನಿಕ ಶಸ್ತ್ರಾಸ್ತ್ರ, ಕಮ್ಯುನಿಕೇಷನ್ ಹಾಗೂ ಟ್ರೈನಿಂಗನ್ನು ಹೊಂದಿತ್ತು. ಯಾವಾಗಲೂ ಕೂಡ 4ರಿಂದ 7 ವಾಹನಗಳನ್ನು ಸಾಲಾಗಿ ಇಟ್ಕೊಂಡು ಮೊಹಸಿನ್ ಫಕ್ರಿಜಾದೆಗೆ ಇವರು ಸೆಕ್ಯೂರಿಟಿ ಕೊಡ್ತಾ ಇದ್ರು. ಆದರೆ ಏನು ಮಾಡೋದು, ಸಾವು ಹತ್ತಿರ ಬಂದಾಗ ಅದನ್ನು ಯಾರೂ ತಡೆಯೋಕೆ ಸಾಧ್ಯ ಇಲ್ಲ. ಈ 62 ವರ್ಷ ವಯಸ್ಸಿನ ಹಿರಿಯ ವಿಜ್ಞಾನಿ ಕಥೆಯೂ ಹಾಗೆ ಆಯಿತು. ಎಷ್ಟು ಬೇಡ ಅಂದರೂ ಕೂಡ ಕೇಳದೆ ತಾವೇ ಕಾರು ಚಲಾಯಿಸಿಕೊಂಡು ಹೊರಟು ಬಿಟ್ಟಿದ್ರು ಫಕ್ರಿಜಾದೆ. ಅಂದ ಹಾಗೆ ಈ ಹಿಂದೆ ಇರಾನ್ ಪರಮಾಣು ವಿಜ್ಞಾನಿಗಳನ್ನು ಕೊಂದಾಗ ಇಸ್ರೇಲ್ ಬೇರೆ ಬೇರೆ ಮೆಥಡ್ ಬಳಸಿತ್ತು. 2007ರಲ್ಲಿ ಒಬ್ಬ ಪರಮಾಣು ವಿಜ್ಞಾನಿಯನ್ನು ವಿಷ ಹಾಕಿ ಕೊಲ್ಲಲಾಗಿತ್ತು. 2010ರಲ್ಲಿ ಬೈಕೊಂದಕ್ಕೆ ಸ್ಫೋಟಕ ಅಳವಡಿಸಿ ಮತ್ತೊಬ್ಬ ವಿಜ್ಞಾನಿಯನ್ನು ಹತ್ಯೆ ಮಾಡಲಾಗಿತ್ತು. ಆದರೆ ಆಗ ಇಸ್ರೇಲ್ಗೆ ಸಹಾಯ ಮಾಡಿದ್ದ ಇರಾನಿಯನ್ ಏಜೆಂಟ್ ಒಬ್ಬ ಸಿಕ್ಕಿಬಿದ್ದು ಆತನನ್ನು ಮರಣದಂಡನೆಗೆ ಗುರಿಪಡಿಸಲಾಗಿತ್ತು. ನಂತರ 2010ರಿಂದ 2012ರವರೆಗೆ ಆ 2 ವರ್ಷಗಳಲ್ಲಿ ಮತ್ತೆ 4 ಇರಾನಿಯನ್ ವಿಜ್ಞಾನಿಗಳನ್ನು ಹತ್ಯೆ ಮಾಡಿತ್ತು ಇಸ್ರೇಲ್. ಈ 4 ದಾಳಿಗಳಲ್ಲೂ ಬೈಕ್ ಏರಿ ಬಂದ ಹಂತಕರು ಕೊಂದು ಕಾಣೆಯಾಗಿದ್ದರು. ಆದರೆ ಫಕ್ರಿಜಾದೆ ಹಾಗೆಲ್ಲ ಬೈಕಲ್ಲಿ ಬಂದು ಹಾಗೆ ಈಸಿಯಾಗಿ ಹೊಡೆದು ಹೋಗುವಷ್ಟು ಸುಲಭದ ಟಾರ್ಗೆಟ್ ಆಗಿರಲಿಲ್ಲ. ಅಷ್ಟೊಂದು ಸೆಕ್ಯೂರಿಟಿ ಇರುವಾಗ ಹತ್ತಿರ ಹೋದರೆ ಇವರ ಏಜೆಂಟ್ಗಳೇ ವಿಜ್ಞಾನಿಯ ಭದ್ರತೆಗಿದ್ದ ಯೋಧರ ಗುಂಡಿಗೆ ಬಲಿಯಾಗೋ ಆತಂಕ ಇತ್ತು. ಹೀಗಾಗಿ ಈ ಸಲ ರೊಬೋಟಿಕ್ ಟೆಕ್ನಾಲಜಿ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೊರೆ ಹೋಗಿತ್ತು ಇಸ್ರೇಲ್. ಆದರೆ ದೂರದ ಇರಾನ್ನಲ್ಲಿ ಸರಿಯಾದ ಟಾರ್ಗೆಟ್ ಜಾಗದಲ್ಲಿ ಆ ಯಂತ್ರೋಪಕರಣಗಳನ್ನು ತಗೊಂಡು ಹೋಗಿ ಇಡೋದು ಹೇಗೆ, ಅದು ದೊಡ್ಡ ಚಾಲೆಂಜ್ ಆಗಿತ್ತು. ಆಟೋಮ್ಯಾಟಿಕ್ ಮಷಿನ್ ಗನ್, ಅದರ ಕಾಂಪೊನೆಂಟ್ಸ್, ರೊಬೋಟಿಕ್ ಯೂನಿಟ್ ಎಲ್ಲವೂ ಸೇರಿ 1 ಟನ್ಗೂ ಅಧಿಕ ತೂಗ್ತಾ ಇತ್ತು. ಸೊ ಒಂದು ಪ್ಲಾನ್ ಮಾಡ್ತು ಇಸ್ರೇಲ್. ಇಷ್ಟನ್ನು ಸಣ್ಣ ಬಿಡಿ ಭಾಗಗಳಾಗಿ ಬಿಚ್ಚಲಾಯಿತು. ನಂತರ ಬೇರೆ ಬೇರೆ ರೂಟ್ನಲ್ಲಿ, ಬೇರೆ ಬೇರೆ ಟೈಮ್ನಲ್ಲಿ, ಬೇರೆ ಬೇರೆ ವ್ಯಕ್ತಿಗಳ ಮೂಲಕ ಸಣ್ಣ ಸಣ್ಣ ಪಾರ್ಟ್ಸನ್ನು ಇಸ್ರೇಲ್ನಿಂದ ಇರಾನ್ ಒಳಗೆ ಕಳ್ಳ ಸಾಗಾಣಿಕೆ ಮಾಡಲಾಯಿತು. ತಗೊಂಡು ಹೋದವ್ರಿಗೂ ಗೊತ್ತಿರಲಿಲ್ಲ ಈ ತುಂಡು ಬಿಡಿ ಭಾಗ ಯಾವುದ್ರದ್ದು, ಏನಕ್ಕೆ, ಯಾವ ಕೆಲಸಕ್ಕೆ ಅಂತ. ಈ ರೀತಿ ಎಲ್ಲ ಪಾರ್ಟ್ಸ್ ಇರಾನ್ ತಲುಪಿದ ಮೇಲೆ ಸೀಕ್ರೆಟಾಗಿ ಅದನ್ನು ಅಸೆಂಬಲ್ ಮಾಡಲಾಯಿತು. ನಂತರ ಆಗಲೇ ಹೇಳಿದಲ್ಲ, ಒಂದು ನೀಲಿ ಬಣ್ಣದ ನಿಸಾನ್ ಜಾಮ್ಯಾದ್ ಪಿಕಪ್ ಟ್ರಕ್ ಅಂತ ಇರಾನಲ್ಲಿ ಅತ್ಯಂತ ಕಾಮನ್ ಮಾಡೆಲ್ ಇದು.
ಅದರಲ್ಲಿ ಬಂದೂಕು ಸಮೇತ ಈ ಯಂತ್ರವನ್ನು ಅಳವಡಿಸಲಾಯಿತು. ಟಾರ್ಗೆಟ್ ಸೇರಿದಂತೆ ಇಡೀ ಪರಿಸರದ ಕಂಪ್ಲೀಟ್ ಪಿಕ್ಚರ್ ಸಂಗ್ರಹಿಸಿ ಕಮಾಂಡ್ ರೂಮ್ಗೆ ಲೈವ್ ತೋರಿಸೋ ರೀತಿ ಹೈ ರೆಸೊಲ್ಯೂಷನ್ ಕ್ಯಾಮ್ರಾ, ಅದರಲ್ಲೂ ಕೂಡ ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ ಇರೋ ಕ್ಯಾಮ್ರಾವನ್ನು ಅಳವಡಿಸಲಾಯಿತು. ಜೊತೆಗೆ ಕೆಲಸ ಮುಗಿದ ಮೇಲೆ ಚೂರು ಸಾಕ್ಷ್ಯ ಉಳಿಬಾರ್ದಲ್ಲ, ಹೀಗಾಗಿ ಆ ಇಡೀ ಯೂನಿಟ್, ಆ ವಾಹನ ಸಂಪೂರ್ಣವಾಗಿ ಸ್ಫೋಟ ಆಗಿ ಹೋಗೋ ರೀತಿಯಲ್ಲಿ ಅದರ ಒಳಗೆ ಭಾರಿ ಪ್ರಮಾಣದಲ್ಲಿ ಸ್ಫೋಟಕಗಳನ್ನು ಅಳವಡಿಸಲಾಯಿತು. ಇದನ್ನು ಒಂದು ಯೂ ಟರ್ನ್ ತೆಗೆದುಕೊಳ್ಳೋ ಪಾಯಿಂಟ್ ಆದ ಮೇಲೆ ನೋಡಿ, ಯೂ ಟರ್ನ್ ತೆಗೆದುಕೊಳ್ಳೋ ಜಾಗ ಇದು, ಇವರು ಸೀದಾ ಮುಂದೆ ಬಂದು ಈ ಜಾಗದಲ್ಲಿ ಇದನ್ನು ನಿಲ್ಲಿಸಿದ್ರು. ಈ ನೀಲಿ ಬಣ್ಣದ ನಿಸಾನ್ ಜಾಮ್ಯಾದ್ ಪಿಕಪ್ಪನ್ನು. ಇಲ್ಲೊಂದು ಸ್ಪೀಡ್ ಹಂಪಿತ್ತು. ಇಲ್ಲಿ ಟಾರ್ಗೆಟ್ ಬರ್ತಾ ಇದ್ದ ಕಾರ್ ಹಂಪಿರೋ ಕಾರಣಕ್ಕಾಗಿ ಸ್ಲೋ ಆಗುತ್ತೆ ಅನ್ನೋದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಲಾಗಿತ್ತು. ಆದರೆ ಪ್ರತಿ ಸಲ ಗುಂಡು ಹಾರಿಸಿದಾಗ ಟ್ರಕ್ ಮೇಲೆ ಇಟ್ಟ ಆ ಬಂದೂಕು ಶೇಕ್ ಆಗುತ್ತೆ. ಮನುಷ್ಯ ನಿಂತ್ಕೊಂಡು ಗುಂಡು ಹಾರಿಸೋದು ಅಂತ ಆದರೆ ಮತ್ತು ಆತ ಹೆಂಗೆ ಬೇಕು ಹಾಗೆ ಗುರಿಯನ್ನು ಅಡ್ಜಸ್ಟ್ ಮಾಡ್ಕೋತಾನೆ. ಆದರೆ ಮನುಷ್ಯನೇ ಇರೋದಿಲ್ಲ ಅಲ್ಲಿ, ಆಟೋಮೆಟಿಕ್ ಎಲ್ಲವೂ ಕೂಡ. ಒಂದು ಸಲ ಗುಂಡು ಹಾರಿಸಿದಾಗ ಶೇಕ್ ಆಗುತ್ತೆ. ಜೊತೆಗೆ ಸ್ಯಾಟಲೈಟ್ ಮೂಲಕ ಲೈವ್ ಆಗಿ ಕಮಾಂಡ್ ರೂಮ್ಗೆ ಎಲ್ಲ ಕಾಣುತ್ತಾದರೂ ಕೂಡ 1.6 ಸೆಕೆಂಡ್ ಡಿಲೇ ಇರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತು ಮೊಸಾದ್. ಅಂದರೆ ಇವರು ಎಲ್ಲೋ ಕೂತು ಬರೀ ವಿಡಿಯೋ ನೋಡಿ ಮಾನಿಟರ್ನಲ್ಲಿ ಓಕೆ ಫೈರ್ ಅಂತ ಆರ್ಡರ್ ಕೊಟ್ಟರೆ ಘಟನೆ ಆಗೋ ಸ್ಥಳದಲ್ಲಿ 1.6 ಸೆಕೆಂಡ್ ಮುಂಚೆನೇ ಆ ಘಟನೆ ನಡೆದು ಹೋಗಿರುತ್ತೆ. ಫಕ್ರೀಜಾದೆ ಕಾರ್ ಪಾಸ್ ಆಗಿ ಹೋಗಿರುತ್ತೆ ಇವ್ರು ಗುಂಡು ಹಾರಿಸುವಷ್ಟರಲ್ಲಿ ಅಂತ ಲೆಕ್ಕಾಚಾರ ಮಾಡಲಾಯಿತು. ಹೀಗಾಗಿ ಇದನ್ನು ಜಡ್ಜ್ ಮಾಡೋಕ್ಕೆ, ಇದೆಲ್ಲವನ್ನು ಕೂಡ ಗಣನೆಗೆ ತೆಗೆದುಕೊಂಡು ಸರಿಯಾದ ಟೈಮ್ನಲ್ಲೇ ಆದೇಶವನ್ನು ಕೊಡೋಕ್ಕೆ ಸಾಧ್ಯ ಆಗೋಕ್ಕೆ AI ಬಳಸಿಕೊಳ್ಳಲಾಯಿತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು. ಹಾಗೆ ಫಕ್ರೀಜಾದೇನೆ ಕಾರ್ ಡ್ರೈವ್ ಮಾಡ್ತಿದ್ದಾರೆ ಹಾಗೂ ಅವರನ್ನು ಬಿಟ್ಟು ಬೇರೆ ಯಾರ ಜೀವವೂ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತೊಂದು ಪ್ರಿಕಾಷನರಿ ಮೆಷರನ್ನು ತೆಗೆದುಕೊಳ್ಳಲಾಯಿತು. ಕಡೆ ಗಳಿಗೆಯಲ್ಲಿ ಇನ್ನೊಂದು ಸಲ ಕನ್ಫರ್ಮೇಷನ್ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನು ಮಾಡಲಾಯಿತು. ಇದಕ್ಕಾಗಿ ಒಂದು ಸೆಪರೇಟ್ ಕಾರನ್ನು ಅರೇಂಜ್ ಮಾಡಲಾಯಿತು. ನೋಡಿ, ಕಿಲ್ಲರ್ ವ್ಯಾನ್ ಇದ್ದ ಜಾಗಕ್ಕೂ ಚೂರು ಮೊದಲು ಫಕ್ರೀಜಾದೆ ರೂಟ್ನಲ್ಲಿ ಒಂದು ಕಡೆ ಯೂಟರ್ನ್ ತಗೊಳ್ಳೋಕೆ ಇತ್ತು ಅಂತ ಅಂದ್ವಲ್ಲ, ಅಲ್ಲಿ ಕಾರ್ ಫುಲ್ ಸ್ಲೋ ಆಗುತ್ತೆ ಅನ್ನೋದು ಇಸ್ರೇಲ್ಗೆ ಗೊತ್ತಿತ್ತು. ಸರಿಯಾಗಿ ಅಲ್ಲಿ ಮತ್ತೊಂದು ಕಾರನ್ನು ಸೈಡಿಗೆ ಪಾರ್ಕ್ ಮಾಡಿದರು. ಇದರಲ್ಲೂ ಫೇಶಿಯಲ್ ರೆಕಗ್ನಿಷನ್ ಫೀಚರ್ ಇರೋ ಕ್ಯಾಮರಾವನ್ನು ಅಳವಡಿಸಲಾಗಿತ್ತು. ಸೊ ಈಗ ಮುಹೂರ್ತ ಹತ್ತಿರ ಬಂತು, ಜರ್ನಿ ಈಗ ಶುರುವಾಯಿತು. ಕ್ಯಾಸ್ಪಿಯನ್ ಸಮುದ್ರ ತೀರದ ರೋಸ್ಟಾನ್ ಕ್ಲಾದಿಂದ ಫಕ್ರೀಜಾದೆ ಹೊರಟರು. ಮುಂದೆ ಒಂದು ಸೆಕ್ಯೂರಿಟಿ ಕಾರ್ ಇತ್ತು, ನಂತರ ಫಕ್ರೀಜಾದೆಯವರ ಕಾರಿತ್ತು, ಹಿಂದೆ ಇನ್ನೆರಡು ಸೆಕ್ಯೂರಿಟಿ ಕಾರ್ ಇತ್ತು. ಆರ್ಮರ್ಡ್ ಕಾರಲ್ಲಿ ಕುಳಿತುಕೊಳ್ಳಿ ಅಂತ ಭದ್ರತಾ ಸಿಬ್ಬಂದಿ ಎಷ್ಟು ಹೇಳಿದ್ರು ಕೂಡ ಕೇಳದೆ ಫಕ್ರೀಜಾದೆ ತಮ್ಮದೇ ನಿಸಾನ್ ಟಿಯಾನಾ ಕಾರನ್ನು ತಾವೇ ಡ್ರೈವ್ ಮಾಡಿಕೊಂಡು ಹೊರಟಿದ್ರು, ಪಕ್ಕದಲ್ಲಿ ಪತ್ನಿಯನ್ನು ಕೂರಿಸ್ಕೊಂಡು. ಸರಿಯಾಗಿ ಮಧ್ಯಾಹ್ನ 3:30ಕ್ಕೆ ಈ ವಾಹನಗಳ ಸಾಲು ಫಿರ್ಸ್ಕೋಹ್ ಸಮೀಪ ಆ ಯೂ ಟರ್ನ್ ಪಾಯಿಂಟ್ ರೀಚ್ ಆಯಿತು. ಸೊ ಸ್ಲೋ ಆಯಿತು. ಅಲ್ಲಿ ಮೊದಲೇ ನಿಲ್ಲಿಸಲಾಗಿದ್ದ ಕಾರ್ನಲ್ಲಿದ್ದ ಕ್ಯಾಮ್ರಾ ಡ್ರೈವ್ ಮಾಡ್ತಿರೋದು ಫಕ್ರೀಜಾದೇನೆ ಹಾಗೂ ಪಕ್ಕದಲ್ಲಿರೋದು ಅವರ ಪತ್ನಿ ಅನ್ನೋದನ್ನು ಕನ್ಫರ್ಮ್ ಮಾಡ್ತು. ಮುಂದೆ ಈ ಜಾಗಕ್ಕೆ ಬಂದು ಇಮಾಮ್ ಖೊಮೇನಿ ಬೌಲ್ವಾರ್ಡ್ನಲ್ಲಿ ರೈಟ್ ತಗೊಂಡಾಗ ಇನ್ನೇನು ಮನೇನು ಬಹಳ ದೂರ ಇರಲಿಲ್ಲ. ಸೊ ಮುಂದೆ ಇದ್ದ ಕಾರಿನವರು, ಸೆಕ್ಯೂರಿಟಿಯವರು, ನಾವೊಂಚೂರು ಫಾಸ್ಟಾಗಿ ಮುಂದಕ್ಕೆ ಹೋಗಿ ಮನೆ ಹತ್ತಿರ ಎಲ್ಲ ಸೇಫಾ ಅಂತ ಚೆಕ್ ಮಾಡ್ಕೋತೀವಿ, ನೀವು ಸ್ವಲ್ಪ ಸ್ಲೋ ಬನ್ನಿ ಅಂತ ವೇಗವಾಗಿ ಮುಂದಕ್ಕೆ ಹೊರಟು ಹೋದರು. ಅವ್ರ ಲೆಕ್ಕಾಚಾರ ಏನು, ಜರ್ನಿ ಆಲ್ಮೋಸ್ಟ್ ಎಲ್ಲ ಸೇಫಾಗಿ ಮುಗ್ದು ಹೋಗಿದೆ, ಇನ್ನೇನು ಹತ್ತಿರ ಬಂದಾಯಿತು, ಇನ್ನೇನಿದ್ರು ಮನೆ ಹತ್ತಿರ ಹೋಗಿ ಚೆಕ್ ಮಾಡಬೇಕೀಗ, ಮನೆ ಎಲ್ಲ ಸೇಫಾ ಅಂತ ಚೆಕ್ ಮಾಡಬೇಕು ವಿಜ್ಞಾನಿಗೆ ಅನ್ನೋದು ಅವ್ರ ಲೆಕ್ಕಾಚಾರ ಆಗಿತ್ತು. ಆದರೆ ಹಂತಕ ಪಿಕಪ್ ಟ್ರಕ್ ಅಲ್ಲೇ ಹತ್ತಿರದಲ್ಲಿದೆ ಅನ್ನೋದು ಅವ್ರಿಗೆ ಗೊತ್ತೇ ಇರಲಿಲ್ಲ. ಫಕ್ರೀಜಾದೆ ಇದ್ದ ಕಾರು ಈಗ ಸ್ಪೀಡ್ ಹಂಪ್ ಹತ್ತಿರ ಬಂದು ಸ್ಲೋ ಆಗಿತ್ತಷ್ಟೇ. ನೀಲಿ ಪಿಕಪ್ ಗಾಡಿಯಲ್ಲಿದ್ದ ಮಷಿನ್ ಗನ್ ಒಂದೇ ಸಮನೆ ಫೈರಿಂಗ್ ಶುರು ಮಾಡಿತು. ಮೊದಲ ಸಲ ಫೈರ್ ಮಾಡಿದಾಗ ಕಾರಿನ ವಿಂಡ್ ಶೀಲ್ಡ್ ಪುಡಿ ಪುಡಿ ಆಗೋಯ್ತು, ಕಾರು ನಿಂತ್ಕೊಳ್ತು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯದಿಂದ ಮತ್ತೆ ತನ್ನ ಗುರಿಯನ್ನು ಅಡ್ಜಸ್ಟ್ ಮಾಡಿಕೊಂಡ ರೊಬೋಟಿಕ್ ಬಂದೂಕು ಮತ್ತೊಂದು ಸುತ್ತು ಗುಂಡು ಹಾರಿಸ್ತು. ಈ ಸಲ ಒಂದು ಗುಂಡು ಫಕ್ರೀಜಾದೆ ಭುಜಕ್ಕೆ ಹೋಗಿ ತಗಲಿದ್ದು ಕನ್ಫರ್ಮ್ ಆಯಿತು. ಗಾಯಗೊಂಡ ಫಕ್ರೀಜಾದೆ ಕಾರಿನಿಂದ ಹೊರಗೆ ಇಳಿದು ಬಂದು ನೆಲಕ್ಕೆ ಕುಸಿತಾ ಇದ್ರು. ಆಗ ಮತ್ತೆ 3 ಗುಂಡುಗಳು ಇರಾನ್ ಟಾಪ್ ಪರಮಾಣು ವಿಜ್ಞಾನಿಯ ಬೆನ್ನು ಮೂಳೆಯನ್ನೇ ಛೇದಿಸಿದ್ವು. ಆದರೆ ಪಕ್ಕದಲ್ಲೇ ಇದ್ದ ಪತ್ನಿ ಘಸೇಮಿಗೆ ಒಂದೇ ಒಂದು ಗುಂಡು ಬಿದ್ದಿರಲಿಲ್ಲ. ಅಷ್ಟು ನೀಟಾಗಿ, ಅಷ್ಟು ಸ್ಪೆಸಿಫಿಕ್ ಆಗಿ ತನ್ನ ಟಾರ್ಗೆಟನ್ನು ಅಚೀವ್ ಮಾಡಿತ್ತು ಇಸ್ರೇಲ್ ಮತ್ತು ಅದರ ಗುಪ್ತಚರ ಸಂಸ್ಥೆ ಮೊಸಾದ್. ನಂತರ ಈ ಬಗ್ಗೆ ಮಾತನಾಡಿದ ಮೊಹಸಿನ್ ಫಕ್ರೀಜಾದೆ ಪುತ್ರ ಒಂದು ಹೇಳಿಕೆ ಕೊಟ್ಟರು.
ಇದೊಂದು ಯಾರೋ ಬಂದು ಗುಂಡು ಹಾರಿಸಿ ಹೋಗೋ ಸಿಂಪಲ್ ದಾಳಿ ಆಗಿರಲಿಲ್ಲ. ಇದು ನಾವು ನೀವು ಯೋಚನೆ ಮಾಡೋದಕ್ಕಿಂತ, ನಮಗೆ ಗೊತ್ತಿರೋದಕ್ಕಿಂತ ತುಂಬ ಕಾಂಪ್ಲಿಕೇಟೆಡ್. ಇರಾನ್ ಜನತೆಗೆ ಫಕ್ರಿಜಾದೆ ಎಲ್ರಿಗೂ ಅಷ್ಟೊಂದೇನು ಗೊತ್ತಿರಲಿಲ್ಲ ಇರಾನ್ನಲ್ಲಿ. ಆದರೆ ಇರಾನ್ ಶತ್ರುಗಳಿಗೆ ಅವರ ಪರಿಚಯ ತುಂಬ ಚೆನ್ನಾಗೇ ಇತ್ತು, ಬಹಳ ಚೆನ್ನಾಗೇ ಇತ್ತು ಅಂತ ಅವರ ಪುತ್ರ ಹೇಳಿಕೆಯನ್ನು ಕೊಟ್ಟರು.